ಹಾಯ್ ಗಾಯ್ಸ್, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ. ತುಂಬ ಟಯರ್ಡ್ ಆಗಿದೆ. ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಾ ಇದೆ. ಟೈಮ್ 7 ಗಂಟೆ. ಬಟ್ ಸಿಟಿಗೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ಗೆ. ಕಾರಣ ಸಿಂಪಲ್ಲಾಗಿ ಮನೇಲಿ ಸತ್ಯನಾರಾಯಣ ಸ್ವಾಮಿ ಕತೆ ಮಾಡಿಸ್ತಾ ಇದ್ದೀವಿ. ಸೊ ಟೆನ್ಷನ್ಗೆ ಪಿಂಪಲ್ ಕೂಡ ಆಗಿದೆ ಮುಖದಲ್ಲಿ, ಫೇಸಲ್ಲಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬೆಳಗ್ಗೆಯಿಂದ 5 ನಿಮಿಷ ಫ್ರೀ ಇಲ್ಲ ಗೊತ್ತಾ, 5 ನಿಮಿಷ ಕೂತಿಲ್ಲ ಗೊತ್ತಾ. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಆದಮೇಲೆ ಇದ್ದಿದ್ದೆ ಮಾಡಬೇಕು. ಈಗ ಸ್ನಾನ ಮಾಡಿದೆ, ಮೈ ತೊಳ್ಕೊಂಡೆ. ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೆ. ತುಂಬ ನಿದ್ರೆ ಬರ್ತಾಯಿದೆ. ಬಟ್ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಸಾಮಾನೆಲ್ಲ ತರಬೇಕು, ಬಟ್ಲು, ಬ್ಲೌಸ್ ಪೀಸ್, ತಾಂಬೂಲ ಕೊಡೋಕ್ಕೆ, ಬ್ಯಾಂಗಲ್ಸ್, ಈ ಥರದ್ದೆಲ್ಲ ತರಬೇಕು. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದು ಸಣ್ಣ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲಿ ಹೋಗಬೇಡಿ, ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಸ್ಟೇ ಟ್ಯೂನ್, ವೀಡಿಯೋ ಕೊನೆ ತನಕ ನೋಡಿ. ಅಪ್ಪ ಯಾಕಾದರೂ ಸ್ನಾನ ಮಾಡೋದು ಅನ್ನೋ ಫೀಲ್ ಆಗ್ತಾಯಿದೆ, ನಿದ್ರೆ ಬರ್ತಾಯಿದೆ ಗೈಸ್. ಬಟ್ ನಮ್ಮ ಕ್ಯಾಮ್ರಾಗೇನೋ ಆಗ್ಬಿಟ್ಟಿದೆ ಗೈಸ್. ಕ್ಯಾಮ್ರಾ ಸರ್ವಿಸ್ ಮಾಡೋರು ಬಂದಿದ್ದಾರೆ, ಆಲ್ರೆಡಿ ಮಾಡ್ತಾ ಇದ್ದಾರೆ. ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಕೂಡ ಹೊರಡ್ತೀವಿ. ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದ ಏನೇನಾಯಿತು ಅಂತ ನಿಮ್ಮ ಹತ್ರ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ವಾಕ್ ಮುಗಿಸ್ಕೊಂಡು ಬರುವಾಗ ಹಾಲು ತಂದು ಹಾಲು ಕಾಯೋಕ್ಕಿಟ್ಟು ಬಂದ ತಕ್ಷಣ ನನ್ನ ಮಕ್ಕಳಿಗೆ ಕೆಲಸ ಹಚ್ಚಿದ್ದೀನಿ. ಕಾರಣ ಒಳಗಡೆದೆಲ್ಲ ನಾ ಕ್ಲೀನ್ ಮಾಡ್ಕೊತೀನಿ, ಹೊರಗಡೆದೆಲ್ಲ ನೀವಿಬ್ಬರು ಸೇರಿ ಕ್ಲೀನ್ ಮಾಡಬೇಕು ಅಂತ ಅವರಿಬ್ಬರಿಗೂ ಟಾಸ್ಕ್ ಕೊಟ್ಟಿದ್ದೆ. ಸೊ ಪ್ರತಿ ಸಲ ಕೊಡ್ಮಕ್ಕಳನ್ನ ನುಡಿ ಕೇಳು ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳಿಗೆ ಈಗಿಂದನೇ ಕಲಿಸ್ಬೇಕು. ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟು, ಹಾಲು ಕಾಯೋಕ್ಕಿಟ್ಟು, ಕಾಫಿ ಮಾಡೋಣ ಅಂತ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಅದಷ್ಟು ಕ್ಲೀನ್ ಮಾಡೋ ಜವಾಬ್ದಾರಿ ನಂದು, ಮಿಕ್ಕಿದೆಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿ ನನ್ನ ಮಕ್ಕಳದು. ನನ್ನ ಮಗ ಫುಲ್ಲು ಹುಣ್ಸೆಹಣ್ಣು ಹಚ್ಚಿ ಎಲ್ಲ ಒಂದ್ಸಲ ತೊಳೆದಿದ್ದ. ನನ್ನ ಮಗಳೀಗ ಪೀತಾಂಬರ ಪೌಡರ್ ಹಾಕಿ ಉಜ್ಜುತ್ತಾ ಇದ್ದಾಳೆ. ನಿಜ ಹೇಳಬೇಕು ಅಂದರೆ ಚಾರು ನಿಜಕ್ಕೂ ನನಗೆ ತುಂಬ ಸಪೋರ್ಟಿವ್. ನನ್ನ ಪ್ರತಿ ಒಂದರಲ್ಲೂ ನನ್ನ ಚಾರು ಪಾತ್ರ ತುಂಬಾ ಇರುತ್ತೆ. ಅದು ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಗೊತ್ತಿರುತ್ತೆ. ಪ್ರತಿ ಸಲ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಆ ಹುಡುಗಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅದು ನೀವೇ ಅನುಭವಿಸ್ತೀರ ನನ್ನ ಕಣ್ಣು ಮುಂದೆನೇ. ಸೋಪ್ ಹಾಕಬೇಡ. ಸೊ ಅವ್ರ ಪಾಡ್ಗೆ ಅವರು ಹೊರಗಡೆ ಕ್ಲೀನ್ ಮಾಡ್ಕೋತಾ ಇದ್ರು. ನಾನು ಇಲ್ಲೆಲ್ಲ ಹುಣ್ಸೆಹಣ್ಣು ಹಚ್ಚಿ ಮತ್ತು ಕಾಸ್ಟಿಕ್ ಲೆಮನ್ ಸಾಲ್ಟ್ ಅಂತ ಸಿಗುತ್ತೆ, ಅದನ್ನು ಹಾಕಿ ಸ್ಪ್ರಿಂಕಲ್ ಮಾಡಿ ತಾಮ್ರ ಪೌಡರ್ ತುಂಬ ಜಾಸ್ತಿ ಪೀತಾಂಬರಕ್ಕಿಂತ ಇದರಲ್ಲಿ ಬೇಗ ಏನಾದರೂ ಜಿಡ್ಡು ಗಲೀಜಿದ್ರೆ ಹೋಗುತ್ತೆ, ನೀಟಾಗಿ ಪಳ್ಪಳ ಅಂತ ಕ್ಲೀನ್ ಆಗುತ್ತೆ. ಸೊ ನಾನಿವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಕ್ಲೀನ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಹಬ್ಬ ಇದೆ. ಆಮೇಲೆ ಶಿವರಾತ್ರಿ ಹಬ್ಬಕ್ಕೆ ಆ್ಯಸ್ ಯೂಶುವಲ್ ಕ್ಲೀನ್ ಮಾಡ್ತೀನಿ. ಅವಳಿಗೆ ಎಲ್ಲ ಕ್ಲೀನ್ ಆದಮೇಲೆ ತಲೆ ಸ್ನಾನ ಮಾಡಿಸಿ ಅವಳು ಕೂತ್ಕೊಂಡು ಬರ್ಕೋತಾ ಇದ್ದಾಳೆ. ನಾನು ಚಪಾತಿ ಮಾಡಿ ಡಬ್ಬಿ ರೆಡಿ ಮಾಡಿ, ಚಪಾತಿ ಮಾಡಿದ್ರೆ ಎಷ್ಟು ಗಲೀಜಾಗುತ್ತೆ ಅಡುಗೆ ಮನೆಯೆಲ್ಲ ನಿಮಗೆ ಗೊತ್ತು. ಸತೀಶ್ಗೆ ತಿಂಡಿ ಕೊಟ್ಟು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇವತ್ತು ಸುಸ್ತು ಹಿಡ್ದೋಯ್ತು. ಯಾಕಂದರೆ ಒಂದು ಹೇಳೋದು ಈಸಿ, ಒಂದು ಅರ್ಧ ಗಂಟೆ ವೀಡಿಯೋ ನೋಡೋದು ಈಸಿ. ಬಟ್ ಪ್ರತಿಯೊಂದು ಮಾಡೋರಿಗೆ ನಿಜಕ್ಕೂ ಅದ್ರ ಕಷ್ಟ, ನೋವೇನು, ಹಿಂಸೆ ಏನು ಅಂತ ಗೊತ್ತಿರುತ್ತೆ. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನೀಟಾಗಿ ಇನ್ನೊಂದ್ಸಲಿ ಎಲ್ಲನೂ ಕಸ ಎಲ್ಲ ಗುಡಿಸಿ ಎಲ್ಲ ಮಾಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಚೆಂದ ಉಜ್ಜಿ ಕೊಟ್ಟಿದ್ದಾರೆ ನನ್ನ ಮಕ್ಕಳು ಇವತ್ತು. ಸೊ ಒಬ್ಬರಲ್ಲ, ಇಬ್ಬರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಪ್ರತಿ ಒಂದು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಒಂದು ಸಣ್ಣ ಸಣ್ಣ ಗ್ಲಿಮ್ಸ್ ಥರ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನನ್ನೆಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಬೇಜಾನ್ ಕೆಲಸ ಇತ್ತು ಗಾಯ್ಸ್. ಅಂದರೆ ಮೀನ್ಸ್ ಇದು ನಾನು ಇವಾಗ ಕ್ಲೀನ್ ಮಾಡ್ಕೊಂಡಿರೋದಷ್ಟೇ. ಮುಂದೆಗಡೆ ಸೊ ಮಧ್ಯ ಹಾಲಲ್ಲಿ ಇಟ್ಟಿರ್ತೀನಲ್ಲ ಆ ಐಟಮ್ಸು. ಇನ್ನೂ ದೇವ್ರ ಮನೆಗೆ ಕೈ ಹಾಕಿರಲಿಲ್ಲ. ತಲೆ ಸ್ನಾನ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆಯೋಣ. ಹಿಂದಿನ ದಿನವೂ ತಲೆ ಸ್ನಾನನೇ ಮಾಡಿದ್ದೆ. ಬಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಂದ್ರೆ ತಲೆ ಸ್ನಾನ ಮಾಡಬೇಕಲ್ವಾ. ಹಾಗಾಗಿ ಫಸ್ಟು ಎಲ್ಲ ನೆಲ ಎಲ್ಲ ಮಾಪ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಗಿಂಡಿ ತಿಂದು ಆಮೇಲಿಂದ ದೇವ್ರ ಮನೆ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಒಬ್ಬೊಬ್ಬರು ಹಾಗೆ ಕ್ಲೀನ್ ಮಾಡಿಬಿಡ್ತಾರೆ, ನನಗದಷ್ಟು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ. ಸೊ ಏನೇ ಮಾಡಿದ್ರು ಸ್ನಾನ ಮಾಡಿ ಮಾಡಬೇಕು ನಾನು. ನಿಜವಾಗ್ಲೂ ಬೆಳಗ್ಗೆಯಿಂದ ಟೈಮ್ ಇಲ್ಲ, ಮಕ್ಕಳೆಲ್ಲ ಹೋದರು. ಟೈಮ್ ಬಂದು 9 ಗಂಟೆ. ಎಲ್ಲ ಕೆಲಸ ಮುಗಿಸಿ ಧೂಳೆಲ್ಲ ಹೊಡೆದು ಈಗ ಮನೆ ಕಸ ಎಲ್ಲ ಗುಡಿಸಿ ಅಡುಗೆ ಮನೆ ಸ್ವಲ್ಪ ಪಾತ್ರೆ ತೊಳ್ಕೊಂಡೆ, ಡೈಲಿ ಯೂಸ್ ಪಾತ್ರೆಗಳು. ಅಂದರೆ ಮೀನ್ಸ್ ಕಬೋರ್ಡ್ ಅದೆಲ್ಲ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ, ರಥಸಪ್ತಮಿ ಆದಮೇಲೆ ಮಾಡ್ಕೊಳ್ಳೋಣ ಅಂತ. ಸೊ ಈಗ ದೇವ್ರ ಮನೆ ಒಂದು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಈಗ ತಲೆ ಸ್ನಾನ ಮಾಡಿ ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ. ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ದೇವ್ರ ಮನೆ ಕ್ಲೀನ್ ಮಾಡೋದಿಲ್ಲ ನಾನು. ತಲೆ ಸ್ನಾನ ಮಾಡಿಬಿಟ್ಟೆ ದೇವ್ರ ಮನೆ ಕ್ಲೀನ್ ಮಾಡೋದು.
ಒಂದು ಮಟ್ಟಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಫ್ಯಾನ್ಗಳು, ಕಿಟಕಿಗಳು, ಪೋರ್ಟಿಕೋ, ಮುಂದಗಡೆ ಬಾಲ್ಕನಿ ಮತ್ತು ಸೋಫಾ ಮೇಲ್ಗಡೆದು ಬೆಡ್ ಸ್ಪ್ರೆಡ್ ಇಷ್ಟ ಐತೆ, ತೊಳಿಬೇಕು. ಕರ್ಟನ್ಸ್ ಎಲ್ಲ ವಾಶ್ ಮಾಡಿದ್ದೀನಿ. ಅಂದರೆ ದೊಡ್ಡ ದೊಡ್ಡದೆಲ್ಲ ಮಾಡಿಬಿಟ್ಟೆ, ಒಬ್ಬಳೇ ಮಾಡಬೇಕಲ್ವ, ಸೊ ಮಾಡ್ಕೋತೀನಿ. ಸುಸ್ತಾಗ್ತಾರೆ, ವಾಕ್ ಮಾಡಿ ಬಂದು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಇಷ್ಟಗಳ ಇದೆ. ಫಸ್ಟ್ ಇದನ್ನು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ತಿಂದು, ಕಾಫಿ ಕುಡಿಯೋಕ್ಕೂ ಟೈಮ್ ಆಗಲಿಲ್ಲ, ಬೆಳಗ್ಗೆಯಿಂದ ಕಾಫಿನೂ ಕುಡ್ದಿಲ್ಲ, 1 ಕಪ್ ಬಿಸಿನೀರು ಕುಡ್ದಿರೋದಷ್ಟೇ. ಫಸ್ಟು ಸ್ವಲ್ಪ ತಿಂಡಿ ತಿಂದು ಆಮೇಲಿಂದ ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ. ನಾನು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಸ್ನಾನ ಆಗಿ ಕೆಳಗಡೆ ಗೋಡೌನಲ್ಲಿ ಸ್ವಲ್ಪ ಏನೇನೋ ಬೇಕು ಅಂತ ಹೇಳಿದರು ಹುಡುಗರು, ಅದನ್ನೆಲ್ಲ ತರೋಕ್ಕೆ ಅಂಗಡಿಗೆ ಹೋಗಿದ್ದೆ. ಹಾಗೇ ನಾನು ಸಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಬಂದಿದೆಯಾ ನೋಡೋಣ, ಸ್ಯಾರಿ ವೇರ್ ಮಾಡ್ತೀನಲ್ಲ, 2 ಕೈಗೂ ಬಳೆ ನಾನು ಜಾಸ್ತಿ ಬಳೆ ಹಾಕ್ಕೊಳ್ಳಲ್ಲ. ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತಿರ್ತೀರ, ನನ್ನ ಲವ್ಲಿ ಅಕ್ಕ ತಂಗಿರೋ, ಸಿಸ್ 2 ಕೈಗೂ ಬಳೆ ಹಾಕ್ಕೊಳ್ಳಿ ಸಿಸ್, ನೀವು ಹಾಕಿದ್ದು ನಾನು ನೋಡೇ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತೀರ. ಸೊ ನನಗೂ ಯಾಕೋ ಈ ಸಲಿಗೆ 2 ಕೈಗೂ ಬಳೆ ಹಾಕೋಬೇಕು ಅನ್ನಿಸ್ತು. ಹಾಗಾಗಿ ಸ್ಯಾರಿ ಮ್ಯಾಚಿಂಗ್ ಬಳೆ ಬಂದಿದೆಯಾ, ನಿಜಕ್ಕೂ ಐಡಿಯಾ ಇಲ್ಲ, ಯಾವ ಸ್ಯಾರಿ ಹಾಕೋಬೇಕು, ಏನು ಮಾಡಬೇಕು, ಯಾವ ಜ್ಯುವೆಲ್ರಿ ಮ್ಯಾಚ್ ಮಾಡಬೇಕು, ನಿಜಕ್ಕೂ ಐಡಿಯಾ ಇಲ್ಲ. ಸೊ ಯಾವ್ಯಾವುದು ಬಂದಿದೆಯಾ. ಆಮೇಲೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರು ಬಂದಿರಲಿಲ್ಲ, ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದರೆ ಅವ್ರಿಗೆ ಕೊಡೋಕ್ಕೆ ಅಂತ ಒಂದು 5-6 ಜೊತೆ ಬ್ಯಾಂಗಲ್ಸು, ಚಾರುಗೆ ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸು. ಅವಳಿಗೆ ಇದೆಲ್ಲ ಇಷ್ಟ ಆಗಲ್ಲ, ಅವಳು ಸ್ವಲ್ಪ ಟಾಂಬಾಯ್ಸ್ ಥರ, ಬಟ್ ನನಗಿಷ್ಟ ಈ ರೀತಿ ಎಲ್ಲ ಹಾಕೋಕ್ಕೆ. ಸೊ ಕೋನ್ ಬೇಕಿತ್ತು, ನಿಜಕ್ಕೂ ಹಾಕೊಳ್ಳೋಕೆ ಟೈಮ್ ಸಿಗುತ್ತೋ ಇಲ್ವೋ ಅದಂತೂ ಗ್ಯಾರಂಟಿ ಶ್ಯೂರ್ ಗೊತ್ತಿಲ್ಲ, ಬಟ್ ಒಳ್ಳೆ ಬ್ಯಾಂಗಲ್ಸ್ ಬಂದಿತ್ತು. ಅದನ್ನೆಲ್ಲ ಹೊಸದೆಲ್ಲ ಬಂದಿತ್ತು. ನೋಡ್ತಾಯಿದ್ದೆ, ಚೆಕ್ ಮಾಡ್ತಾಯಿದ್ದೆ, 250 ರೂಪಾಯಿ, 300 ರೂಪಾಯಿ, 350 ರೂಪಾಯಿ ಬ್ಯಾಂಗಲ್ಸ್ ಎಲ್ಲ ತೋರಿಸ್ತಾಯಿದ್ರು. ಅಯ್ಯೋ ನಾನು ಇದೆಲ್ಲ ಹಾಕೊಳ್ಳಲ್ಲ ಕಣಪ್ಪ, ಹಿಂಗಿಷ್ಟೆಲ್ಲ ಬೇಡ, ಸಿಂಪಲ್ಲಾಗಿರೋದು ಕೊಡು ಅಂತ ಹೇಳ್ತಾಯಿದ್ದೆ. ಇವಾಗ ಚಾರುಗೆ ಮೆಟಲಲ್ಲಿ ನೋಡ್ತಾಯಿದ್ದೆ ಸೆಟ್ ಬ್ಯಾಂಗಲ್ಸು. ಮೇಡಮ್ ಇದು 250 ರೂಪಾಯಿ ನೋಡಿ ಮೇಡಮ್ ಅಂತೆಲ್ಲ ಹುಡುಗಿ ಹೊಸದೇನೇ ಬಂದರೂ ಫಸ್ಟ್ ನನಗೆ ತೋರಿಸುತ್ತೆ. ಸೊ ಅದೆಲ್ಲ ತೊಗೊಂಡಾದ್ಮೇಲೆ ನನಗೆ ವಿತೌಟ್ ಇಯರಿಂಗ್ ಒಂದು ನೆಕ್ ಚೈನ್ ಬೇಕಿತ್ತು ಚಾರುಗೆ. ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತೀರಾ, ನೀನು ಅಷ್ಟನ್ನೇ ತಗೋತೀಯಾ, ನೀನು ಇಷ್ಟನ್ನೇ ತಗೋತೀಯಾ, ಮಗುಗೆ ಯಾಕೆ ಬರೀ ಕತ್ತಲ್ಲಿ ನಿಲ್ಲಿಸ್ತೀಯ ಅಂತ. ನಿಜಕ್ಕೂ ಅವಳಿಗೆ ಮೇಂಟೈನ್ ಮಾಡೋಕ್ಕೆ ಇನ್ನೂ ಗೊತ್ತಿಲ್ಲ, ಅವಳಿಗೆ ಇನ್ನೂ 9 ಇಯರ್ಸ್ ಆಯಿತಾ. ಈಗ ಅಷ್ಟು ಜಂಗುಳಿಲಿ ಎಲ್ಲಾದರೂ ಬಿಚ್ಚಿ ಬಿಸಾಕಿದ್ರೆ ನಾವು ಯಾರನ್ನ ಅಂತ ಬ್ಲೇಮ್ ಮಾಡೋಕ್ಕಾಗುತ್ತಾ ಬಂದಿರೋ ಜನಕ್ಕೆ, ಯಾಕೆ ಅರ್ಥ ಆಗಲ್ಲ. ಲಾಸ್ಟ್ ಟೈಮು ಹೀಗೆ ಕಮೆಂಟ್ ಮಾಡಿದರು, ನನಗೆ ಈ ಥರ ಪೊರ್ಲೆ ಸೆಟ್ ಬೇಕಿತ್ತು ವಿತೌಟ್ ಇಯರಿಂಗು, ಬಟ್ ಅವ್ರ ಹತ್ರ ಇರಲಿಲ್ವಂತೆ. ಅದನ್ನೇ ನೋಡ್ತಾ ಇದ್ದೆ. ವಿತೌಟ್ ಇಯರಿಂಗ್ ಯಾವುದಾದ್ರೂ ಇದ್ದರೆ ನೆಕ್ ಚೈನ್ ಕೊಡಪ್ಪ, ತೋರ್ಸಪ್ಪ ಅಂತ. ನನಗೆ ಪರ್ಲದ ಈ ಥರದ್ದೆಲ್ಲ ಇಷ್ಟ ತುಂಬ. ಅದಕ್ಕೆ ಅವ್ರು ಅಂತಾಯಿದ್ರು, ಇಲ್ಲ ಮೇಡಮ್ ಎಲ್ಲದಕ್ಕೂ ಇಯರಿಂಗ್ ಬರುತ್ತೆ ಅಂತ. ಈ ಪುಟ್ಟದ್ದು ಒಂಥರ ನೋಡೋಕ್ಕೆ ತುಂಬ ಯೂನಿಕ್ ಆಗಿತ್ತು, ಬಟ್ ನನಗದು ಇಯರಿಂಗ್ ತುಂಬ ದೊಡ್ಡದಾಯಿತು ಅನಿಸ್ತು. ನಾನು ಹಾಕೊಳ್ಳೋಣ ಅಂದರೆ ನನಗೆ ಆರ್ಟಿಫಿಷಿಯಲ್ ಎಲ್ಲ ಜಾಸ್ತಿ ಹಾಕಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಕಿವಿ ಗಾಯ ಆಗಿಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ, ನೀವು ನೋಡಿದ್ದೀರಾ ಬರೀ ಕಿವಿಲಿದ್ರು ಆರ್ಟಿಫಿಷಿಯಲ್ ಎಲ್ಲ ನಾನು ಜಾಸ್ತಿ ಕಡಿಮೆ, ಒಂದು 10-15 ನಿಮಿಷ ಇಲ್ಲ ಅರ್ಧ ಗಂಟೆ ಹಾಕ್ಕೊಂಡಿರ್ತೀನಿ. ಅದು ಬಿಟ್ಟರೆ ಜಾಸ್ತಿ ಆರ್ಟಿಫಿಷಿಯಲ್ ಇಯರಿಂಗ್ಸು ನಾನು ಯೂಸ್ ಮಾಡೋದಿಲ್ಲ. ಚಾರುಗೂ ಅಷ್ಟೇ, ಅವಳು ಕಿವಿ ಹಿಂಗೆ ಬಿಟ್ಟಿದ ತಕ್ಷಣ ಹಿಂದೆಗಡೆಯಿಂದ ಸಪ್ಟಿಕ್ ಥರ ಆಗಿಬಿಡುತ್ತೆ, ಒಂಥರ ಸೆನ್ಸಿಟಿವ್ ಸ್ಕಿನ್ನು ನಮ್ಗಳದೆಲ್ಲ. ಸೊ ಹಾಗಾಗಿ 2-3 ಸಲ ಕೇಳಿದೆ, ವಿತೌಟ್ ಇಯರಿಂಗ್ ಇದ್ದರೆ ಕೊಡಪ್ಪ ಅಂತ. ಸೊ ಫೈನಲಿ ಇದೊಂದು ಬ್ಲ್ಯಾಕ್ ಮೆಟಲ್ದು ಇದೊಂದು ಇಷ್ಟ ಆಯ್ತು ನನಗೆ. ಆಮೇಲೆ ಇದು ಚುಚ್ಚುತ್ತಾ ಅಂತ ಚೆಕ್ ಮಾಡ್ತಾಯಿದ್ದೆ, ಅದೇ ಓಪನ್ ಮಾಡಿ ತೋರಿಸಿ ಅಂದರೆ ತೋರ್ಸೋಕ್ಕೆ ರೆಡಿ ಇಲ್ಲ ಮೇಡಮ್ ನೀವು ಸೆಲೆಕ್ಟ್ ಮಾಡಿ ಆಮೇಲೆ ಓಪನ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾಯಿದ್ರು. ಅವಳ ಹತ್ರ ಕತ್ತತ್ರ ಒಂಚೂರು ಚುಚ್ಚಿಬಿಟ್ರೆ ಸಾಕು, ಅದನ್ನು ನೆಕ್ಸ್ಟ್ ಟೈಮಿಂದ ಅವಳು ಮುಟ್ಟೋದೇ ಇಲ್ಲ, ವೇರೇ ಮಾಡೋದಿಲ್ಲ. ಆಮೇಲೆ ತುಂಬ ಬ್ಲ್ಯಾಕ್ ಮೆಟಲ್ದು ವಿತೌಟ್ ಇಯರಿಂಗ್ ತೋರಿಸ್ತಾಯಿದ್ರು. ನನಗೆ ಆ್ಯಕ್ಚುಲಿ ಈ ಥರದ್ದೇ ಸರ ಇದರಲ್ಲಿ ಮುತ್ತಲ್ಲಿ ಬಂದಿದ್ದರೆ ಪಕ್ಕ ತೊಗೊಂಡ್ಬಿಡ್ತಾಯಿದ್ದೆ. ನಂಗೆ ಅದು ಯಾವುದೂ ಇಷ್ಟ ಆಗಲಿಲ್ಲ, ಇಲ್ಲ ಬೇಡ ಅಂತ ಅನ್ನಿಸ್ತು. ಮೇಡಮ್ ಇಲ್ಲೇ ಚೆನ್ನಾಗಿದೆ, ಹೊಸ ಡಿಸೈನ್ ತೊಗೊಳ್ಳಿ ಅಂತ. ಫೈನಲಿ ನಂಗೆ ಇದೊಂದು ಸರ ಇಷ್ಟ ಆಯಿತು. ಸರ ಹೇಗಿದೆ ಕಮೆಂಟ್ ಮಾಡಿ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನಮ್ಮ ಅಪ್ಪಾಜಿ ಆಗಲೇ ಬಂದಿದ್ದರು. ಅವ್ರಿಗೆ ಸತೀಶ್ ಕೂಡ ಚಪಾತಿ ಹಾಕಿ ಕೊಟ್ಟಿದ್ರಂತೆ. ಅವ್ರು ಹಾಕ್ಕೊಟ್ಟು ಸತೀಶು ಸ್ನಾನಕ್ಕೆ ಹೋಗಿದ್ರು. ನಾನು ತಿಂಡಿ ತಿಂತೀರೇನ್ರಿ ಅಂತ 2 ಸಲ ಕೇಳಿದ್ರೆ ಹೊಡಿತಾ ಇದ್ದಾರೆ, ಟಿ ವಿ ಹಾಕ್ಕೊಡಿ ಮೇಡಮ್, ನಿಮ್ಮ ತಿಂಡಿ ಯಾರಿಗೆ ಬೇಕು ಅಂತ. ನನಗೆ ಸಡನ್ನಾಗಿ ಶಾಕ್ ಆಯಿತು, ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ನಮ್ಮ ಹುಡುಗ ಹೇಳ್ದ, ಅವ್ರು ಆಗಲೇ ಆಲ್ರೆಡಿ ತಿಂದರು ಕಣಕ್ಕ, ನೀ ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು. ಸೊ ಕಾಫಿ ಮಾಡಿಕೊಡಿ ಅಂತಂದರು. ಅವ್ರು ಬಂದರೆ ನನ್ನ ಕೈ ಕಾಫಿ ಕುಡಿದೆ, ಅವ್ರು ಹೋಗೋದೇ ಇಲ್ಲ. ಅವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟು, ಅವ್ರಿಗೆ ಯಾವುದೋ ನ್ಯೂಸ್ ಚಾನಲ್ ಬೇಕಿತ್ತಂತೆ. ನನ್ನ ವೈಫೈ ಸಬ್ಸ್ಕ್ರಿಪ್ಷನ್ ಕೂಡ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಕೂಡ ರೀಚಾರ್ಜ್ ಮಾಡಿಕೊಂಡು ಅವ್ರು ಕೇಳಿ
ಡೈಲಿ ಚಾನಲ್ನ ಹಾಕ್ಬಿಟ್ಟು ನನಗೆ ತುಂಬ ಸುಸ್ತಾಗ್ತಾಯಿತ್ತು. ಆ್ಯಕ್ಚುಲಿ ಹೊಟ್ಟೆ ಹಸಿತಾಯಿತ್ತು. ಹಿಂದಿನ ದಿನ ನಾನೇನು ತಿನ್ನಲಿಲ್ಲ, ಮುಗಿಸ್ಕೊಂಡು ಬಂದು ಇಷ್ಟೆಲ್ಲ ಮನೇಲೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಓಡಾಡ್ಕೊಂಡು ಬಂದು ಸುಸ್ತಾಗಿ ಈಗ ಸ್ವಲ್ಪ ಅವ್ರಿಗೆ ಟಿ ವಿ ಎಲ್ಲ ಹಾಕ್ಕೊಟ್ಟು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ. ಈ ಹಣ ಪಣ ದುಡ್ಡು ಪಟ್ಟು ಎಲ್ಲರಿಗಿಂತ ಮುಖ್ಯವಾಗಿ ಏನು ಕೇಳ್ತಾರೆ ಮಾಲೀಕರು ಕೆಲಸ ಮಾಡಬೇಕು, ರೇಗಬಾರ್ದು. ನಮ್ಮ ಬದುಕಿದ್ರೆ ಏನಾಗಲ್ಲ. ಅದು ನಾವು ಯಾತಿಗೆ ಬಂದೀವಿ ನಮಗೆ ಗೊತ್ತಿಲ್ವಲ್ಲ. ಫಸ್ಟು ಯಾತಿಗೆ ಬಂದು ಇಲ್ಲಿ ನಮ್ಮಪ್ಪ ಸೇವೆ ಅದ ಮನ ಅದ ಯಾತಿ ಅದು ಏನು ಬೇರೆ ಬರುತ್ತೆ. ನೀನು ಏನು ಕೆಲಸ ಮಾಡ್ತೀವಿ ಮಟ್ಟಕ್ಕೆ ಮಾಡ್ಕೊಂಡು ಹೋಗು, ಅದೇ ಸರಿ. ಟಿವಿಗೆ ಏನು ಮಾಡಿದ್ರಿ? ಆಯಿತು, ಟಿವಿಗೆ ಏನು ಮಾಡಿದ್ರಿ? ಟಿವಿಗೆ ಕೆಟ್ಟೋಗ್ಬೇಕು, ಕೆಟ್ಟೋಗೋದು ಅಷ್ಟೇ. ನಿಂತೋಗೋದ ಅಯ್ಯೋ ಕರ್ಮ. ಚಪಾತಿ ತಿಂದು ಬೇಜಾರು ಅಂತ ಬಾತ್ ತಕೊಂಡು ಅಲ್ಲಿ ಚಂಬಲ್ ನೀರಿಟ್ಟಿದ್ದೀನಿ, ಕೊಡೋಕಂದ ನಿಂಗೆ ಕೈ ಮುಟ್ಟ ಬಿಸಿನೀರಿಟ್ಟಿದ್ದೀನಿ. ನಿಮ್ಮ ಜೊತೆ ಹೆಂಗಿರ್ಬೋದು ಗೊತ್ತಿಮ್ಮ, ನೀವು ಗೊತ್ತಾಗ್ತಿರೋದು. ಅಲ್ಲಿಡಪ್ಪ, ಅವನು 10 ಸತಿ ಕರೆದ್ರು ಓನಲ್ಲ, ಮೇಕ್ ಬರಲ್ಲ, ಅದೇ ಬೇಜಾರು. ಮೋಹನಾಗ ಗಂಟೆಗಳು ಸರಿ ಇಲ್ಲ ಅಲ್ಲಿ. ಅವನು ಏನೋ ಕೆಲಸ ಮಾಡಿಸ್ಬಿಡ್ತಾರೆ ನನ್ನ ಕೈಲಿ ಅಂತ. ನನಗೆ ಮಾಡೋಕ್ಕೆ ಕೆಲ್ಸಿಲ್ಲ. ತಮಾಷೆಗೆ ಓನಲ್ಲ ಅಷ್ಟೇ. ಅವನು ಕೇಳ್ತದೆ ಏನಕ್ಕ ಅನ್ನಲ್ಲ. ಅವನು ಕೇಳಲಿಲ್ವೇನೋ ಅಂತ ನಾನು ಕೋಟೆ ಬಾರಿ ಬರ್ಗೋದಿಂದ ಅನ್ನೋದು ಅಷ್ಟೇ. ಮಾರ್ಕೆಟ್ ಹೋಗಿರ್ಬೇಕಾದ್ರೆ ಕೆಲಸಕ್ಕೆ ಹೋಗಿ ತುಂಬ ಕೆಲಸ ಆಯಿತು. ಮಾರ್ಕೆಟ್ಗೆ ಹೋಗ್ಬೇಕಿತ್ತು, ಈರುಳ್ಳಿ ಅದೆಲ್ಲ ಖಾಲಿಯಾಗಿತ್ತು. ಸೊ ಅವರು ಕೂಡ ಮಾರ್ಕೆಟ್ಗೆ ಹೋದರು. ನಾನು ಕೂಡ 1 ಕಪ್ ಸ್ಟ್ರಾಂಗಾಗಿ ಬಿಸಿಯಾಗಿ ಕಾಫಿ ಮಾಡಿ ಕುಡಿದು ಕೂತ್ಕೊಂಡು ನೆಮ್ಮದಿಯಾಗಿ 5 ನಿಮಿಷ ಇವಾಗ ಕೂತಿದ್ದೀನಿ. ಅಂದರೆ ಚಪಾತಿ ತಿನ್ನಲಿಲ್ಲ, ಆರೋಗಿತ್ತು, ತಿನ್ನಬೇಕು ಅಂತ ನಿಜಕ್ಕೂ ಮನಸ್ಸಲ್ಲಿ ಅನಿಸ್ಲಿಲ್ಲ. ಏನಾಗುತ್ತೆ ಟಯರ್ಡ್ ಆದಾಗ ಬಿಸಿ ತಿನ್ನಬೇಕು ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಬಾತ್ ತಿಂದು ಕಾಫಿ ಕುಡಿದೆ. ಟೈಮ್ ಬಂದು 12 ಗಂಟೆ, ಕರೆಕ್ಟಾಗಿ 12 ಗಂಟೆ. ಸೊ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ದೇವ್ರ ಮನೆ ತೊಳ್ಕೊಬೇಕು. ತಲೆ ಸ್ನಾನ ಮಾಡಿ ಎಲ್ಲರೂ ಹೋದರು. ಗುರುಮಲ್ಲಪ್ಪ ಬಂದಿದ್ದರು, ಅವ್ರಿಗೂ ತಿಂಡಿ ಕಾಫಿ. ನಮ್ಮ ಹುಡುಗ ಇದ್ದ ಕೆಳಗಡೆ ಕೆಲಸದವನು, ಅವನಿಗೂ ತಿಂಡಿ ಕಾಫಿ. ಸೊ ಈಗ ದೇವ್ರ ಮನೆ ಕೆಲಸಕ್ಕೆ ಕೈ ಹಾಕಿದ್ದೀನಿ. 1 ಅವರ್ ಆದರೂ ಬೇಕು ಅಟ್ಲೀಸ್ಟ್. ತುಂಬ ಬಿಸಿಲಿದೆ ಗೈಸ್, ಯಪ್ಪ ಬಿಸಿಲು. ಇದು ಫೆಬ್ರವರಿನಾ ಏಪ್ರಿಲಾ ಅನಿಸುತ್ತೆ. ಇಷ್ಟು ದಿನ ಚಳಿ ಅಂತಿದ್ವಿ, ಬಟ್ ಈ ಥರ ಬಿಸಿಲು ಯಪ್ಪ. ಎಲ್ಲ ನೋಡಿ, ಮಡಿ ಬಟ್ಟೆ ತೊಗೊಂಡು ಎಲ್ಲ ಫೋಟೋ ಎಲ್ಲ ಉರಿಸ್ಕೊತಾ ಇದ್ದೀನಿ. ಉರಿಸ್ಕೊಂಡು ಎತ್ತಿಡಬೇಕು. ಸೊ 1 ಅವರ್ ಬೇಕು ಗೈಸ್. ಒಬ್ಬಳೇ ಸಾಂಗ್ ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಬನ್ನಿ ಗಾಯ್ಸ್ ಕೆಲಸ ಮಾಡೋಣ, ಮಾಡ್ಕೊಡ್ತೀರಾ? ಅದೇನಿಲ್ಲ, ಮಾಡ್ಕೊಡ್ತೀರಾ ನನ್ನ ಲವ್ಲಿ ಅಕ್ಕ ತಂಗಿರೋ. ಅಪ್ಪ ಸಿಸ್, ನಮಗೆ ಕೆಲಸ ಮಾಡಿ ಸುಸ್ತಾಗಲ್ಲ, ನಿಮ್ಮನ್ನು ನೋಡೋ ಸುಸ್ತಾಗುತ್ತೆ ಅಂತ ಕಮೆಂಟ್ ಮಾಡ್ತೀರಾ. ಸೊ ಒಬ್ಬಳೇ ಬೋರ್ ಆಗ್ತಾಯಿದೆ. ಗುರುಮಲ್ಲಪ್ಪ ಇದ್ದಿದ್ರೆ ಮಾತಾಡ್ಕೊಂಡು ಕೆಲಸ ಮಾಡಿಬಿಡ್ತಾಯಿದ್ದೆ. ಕೆಲಸ ಮಾಡಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಎಲ್ಲ ಕ್ಲೀನ್ ಮಾಡೇ ದೇವ್ರ ಸಾಮಾನು ತೊಳೆಯೋದು. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಸಿಂಕಲ್ಲೆಲ್ಲ ದೇವ್ರ ಸಾಮಾನು ತೊಳಿತೀರಾ ಅಂತ. ಸಿಂಕ್ ಆದ್ರೂ ಅದನ್ನು ಎಷ್ಟು ನೀಟಾಗಿ ಇಟ್ಟಿರ್ತೀನಿ ಗೊತ್ತಾ ನಾನು, ಅದು ನನಗೆ ಮಾತ್ರ ಗೊತ್ತು. ಸೊ ಬನ್ನಿ ಗೈಸ್, ಇನ್ನು ಐರನ್ ಮಾಡಬೇಕು. ಬಟ್ಟೆ ಎಲ್ಲ ಗಿರಿ ಥರ ಒಣಗಿಬಿಟ್ಟಿದೆ. ಕರ್ಟನ್ಸ್ ಎಲ್ಲ ಎತ್ಕೊಬರ್ಬೇಕು, ಕಲರ್ ಶೇಡ್ ಆಗುತ್ತೆ. ಬೇಜಾನ್ ಕೆಲಸ ಇದೆ, ಒಂದೊಂದಾಗಿ ಮುಗಿಸ್ಕೊತೀನಿ, ಮತ್ತೆ ಸಿಗ್ತೀನಿ ಗೈಸ್. ಟೈಮ್ ಬಂದು ಕರೆಕ್ಟಾಗಿ 1 ಗಂಟೆ. ಕೆಲಸ ಸ್ಟಾರ್ಟ್ ಮಾಡಿದಾಗ 12 ಗಂಟೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ದೇವ್ರ ಮನೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ರೆಡಿ ಮಾಡಿದ್ದೀನಿ. ರೈಸ್ ಕೂಡ ಆಯಿತು, ಸಾಂಬಾರಿದೆ. ಎಲ್ಲನೂ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸತೀಶ್ ಮಾರ್ಕೆಟ್ಗೆ ಹೋಗಿದ್ದಾರೆ, ಕೆಲಸ ಇತ್ತು. ಗುರುಮಲ್ಲಪ್ಪ, ನಮ್ಮ ಹುಡುಗ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಕೆಲಸ ಮಾಡ್ತಾ ಅಡುಗೆ ಕೂಡ ಮುಗಿಸ್ಕೊಂಡೆ. ಇನ್ನೇನಿದ್ರು ಜೋಡಿಸ್ಕೊಳ್ಳೋದು ಒಂದೇ ಬಾಕಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮನಸ್ಸಿದ್ರೆ ಮಾರ್ಗ, ಮನಸ್ಸಿರಬೇಕು ಗೈಸ್. ನೋಡಿ ಗೈಸ್, ಬಿಸಿಲು ನೋಡಿ. ಬಟ್ಟೆಗಳು ಎತ್ಕೋಬೇಕು. ಬಟ್ಟೆ ಎತ್ಕೊಂಡು ಜೋಡಿಸ್ಕೊಂಡು ಪೋರ್ಟಿಕೋ ಒಂದು ಸ್ವಲ್ಪ ಪಾಟ್ಗಳೆಲ್ಲ ಇಟ್ಕೊಂಡಿದ್ದೀನಲ್ವ, ಎಲ್ಲ ಮಣ್ಣು ಗದಿ ಆಗಿಬಿಟ್ಟಿದೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಸ್ಟೇ ಟ್ಯೂನ್. ಫೈನಲಿ ಇದನ್ನು ಮೇಲ್ಗಡೆ ಕಬೋರ್ಡಿಂದ ಎತ್ಕೊಂಬಂದು ಕೆಳಗಡೆ ಇಟ್ಟು ಸುಸ್ತಾಗೋಯ್ತು. ಇದನ್ನು ತೊಳಿಬೇಕು.
ಇದಕ್ಕೆ ಪ್ರಭಾವಳಿ ಅಂತ ಕರೀತಾರೆ. ಸೊ ಸುಮಾರು ಜನ ಕೇಳ್ತಿದ್ರಿ ಸ್ವಿಸ್ ಇದು ನಿಮ್ಮದೇನಾ ನಿಜವಾಗ್ಲೂ ಸ್ವಂತಕ್ಕೆ ತೊಗೊಂಡಿದ್ದೀರಾ ಅಂತ. ಎಸ್ ಅಫ್ಕೋರ್ಸ್ ಅದು ನಮ್ಮದೇ, ಸ್ವಂತಕ್ಕೆ ತೊಗೊಂಡಿದ್ದೀವಿ. ಐರನ್ ಮಾಡಬೇಕು, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬೇಕಾಗತ್ತೆ. ಬಾಡಿಗೆಗೆ ತರೋ ಬದಲು ನಾವೇ ಬೈ ಮಾಡಿ ಇಟ್ಕೊಂಡಿದ್ದೀವಿ. ದೇವ್ರ ಮನೆ ಕಂಪ್ಲೀಟ್ ಆಗಿ ರೆಡಿ ಮಾಡಿದ್ದೀನಿ ಗೈಸ್. ದೀಪ ಎಲ್ಲ ತೊಳೆದು ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟೆ. ಈಚೆ ಹೋಗೋಕ್ಕೆ ಭಯ ಆಗ್ತೈತೆ, ಸಖತ್ ಬಿಸಿಲು. ಇಷ್ಟು ದಿನ ಚಳಿ ಅಂತಿದ್ವಿ, ಇವಾಗ ಬಿಸಿಲು ಅಂತೀವಿ. ದೇವ್ರ ಮನೆ ಕೆಲಸ ಮುಗೀತು. ಹೆಣ್ಮಕ್ಳಿಗೆ ದೇವ್ರ ಮನೆ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ 2 ಕೆಲಸ ಮುಗಿದುಬಿಟ್ರೆ ಇನ್ಯಾವುದು ಕೆಲಸನೇ ಅಲ್ಲ. ಸೊ ನೋಡಿ, ದೀಪಕ್ಕೆಲ್ಲ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದೊಂದು ಟೇಬಲ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹಂಗಿರಲಿ. ಇದೆಲ್ಲ ಒಗೆದು ತೊಳೆದು ಒಣಗಿಸಿ ಇಟ್ಟಿದ್ದೀನಿ. ಇನ್ನೇನಿದ್ರು ಬಟ್ಟೆ ಎತ್ಕೊಂಬಂದು ಇಟ್ಬಿಟ್ಟು ಪೋರ್ಟಿಕೋ ಕ್ಲೀನ್ ಮಾಡ್ಕೋಬೇಕು. ಟೈಮ್ ಈಗಿನ್ನೂ 1:15 ನೋಡಿ, 1:15. ಅದು 10 ನಿಮಿಷ ಫಾಸ್ಟ್ ಇದೆ. ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಗೈಸ್. ಈಚೆ ಹೋಗೋಕ್ಕೆ ಭಯ ಆಯ್ತೈತೆ, ಅಷ್ಟು ಬಿಸಿಲಿದೆ. ಬಟ್ ಹೋಗಲೇಬೇಕು, ವಿಧಿ ಇಲ್ಲ. ಬನ್ನಿ, ಎಲ್ಲ ಕೆಲಸ ಬೇಗ ಮುಗಿಸಿ ಪೋರ್ಟಿಕೋ ಮೆಟ್ಲು ಎಲ್ಲನೂ ನೀಟಾಗಿ ತೊಳೆದು, ಸತೀಶ್ ಕೂಡ ಬಂದರು. ಬಾಯಿಗೆ ಮುದ್ದೆ ಮಾಡಿ ಸುಸ್ತಾಗ್ತಾ ಇದೆ ಅಂದರು. ಸಾಂಬಾರಿತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಬಿಸಿ ಮುದ್ದೆ ಮಾಡಿ ಅವ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ಊಟ ತಿಂದು ಟಿ ವಿ ನೋಡ್ತಾ ಇದ್ದಾರೆ. ನಾನು ಊಟ ಮಾಡೋಷ್ಟರಲ್ಲಿ ಮುದ್ದೆ ಎಲ್ಲ ಆರೋಯ್ತು. ನಿಜಕ್ಕೂ ಊಟ ಮಾಡೋಕ್ಕೆ ಕೈಯೆಲ್ಲ ಉರಿತಾ ಇತ್ತು. ಕಾರಣ ಇಷ್ಟೆಲ್ಲ ಕೆಲಸ ಮಾಡಿ ಕೈ ನಿಜಕ್ಕೂ ಬಿಸಿ ಮುಟ್ಟಿದಷ್ಟ ಅಪ್ಪ ಅನಿಸುತ್ತೆ. ನೋಡಿ, ಮುದ್ದೆ ತಿಂದ್ರೆ ನಿದ್ದೆ, ನನ್ನ ಕೈ ಮುದ್ದೆ ತಿಂದು ಗಡತ್ತಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಪಾಪ ಮಲ್ಕೊಳ್ಳಿ, ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ನಾನು ಡಲ್ ಫೇಸ್ನ ಸ್ವಲ್ಪ ಇಗ್ನೋರ್ ಮಾಡಿ ಸೊ ನಾನೇ ಕೂಡ 1 ಕಪ್ ಕಾಫಿ ಮಾಡಿ ಕುಡಿತಾ ಇದ್ದೀನಿ. ಇಲ್ಲ ಅಂದರೆ ನನಗೆ ಮುದ್ದೆ ಜೀರ್ಣ ಆಗೋಲ್ಲ. ಮುದ್ದೆ ತಿಂದಿದ್ದ ತಕ್ಷಣ ಒಂಚೂರು ಕಾಫಿ ಕುಡಿದ್ರೆ ಸಮಾಧಾನ. ನನ್ನ ಹಿಂದೆ ಅಮೃತಾಂಜನ್ ಕೂಡ ಅಲ್ಲೇ ಇದೆ. ಇವಾಗಂತೂ ಟ್ಯಾಬ್ಲೆಟ್ ಅಂತೂ ಯಾವುದೂ ತೊಗೋತಾ ಇಲ್ಲ, ಆಗ್ತಾನೇ ಇಲ್ಲ. ತೀರಾ ತಲೆನೋವು ಅಂದಂಗೆ ಮಾತ್ರ ಟ್ಯಾಬ್ಲೆಟ್ ಸುಮ್ಮನೆ ಎಲ್ಲ ಟ್ಯಾಬ್ಲೆಟ್ ತೊಗೊಳಲ್ಲ ಈ ನಡುವೆ. ಸೊ ನೋಡ್ತಾ ಸಂಜೆ ಆಗೋಯ್ತು ಗೈಸ್. ಎಷ್ಟು ಬೇಗ 4:15 ಆಯ್ತಪ್ಪ ಅನ್ನಿಸ್ತಾ ಇದೆ. ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ನನ್ನ ಮಗ ಟ್ಯೂಷನಿಗೆ ಹೋದ. ನನ್ನ ಮಗಳು ಬಂದ ತಕ್ಷಣ ಅವಳಿಗೂ ಕೂಡ ಹಾಲು ಕೊಟ್ಟೆ. ಹಾಲು ಕುಡಿದು ಅವಳ ಕೆಲಸ ಅವಳು ಮಾಡ್ಕೋತಾ ಇದ್ದಾಳೆ. ನನ್ನ ತಲೆ ನೋಡ್ತಾ ಇದ್ದೆ, ಯಾಕೋ ತುಂಬ ರಫ್ ಅನ್ನಿಸ್ತಾ ಇತ್ತು. ಯಾವುದೋ ಒಂದು ವಿಡಿಯೋನಲ್ಲಿ ನೋಡಿದ್ದೆ ಆ್ಯಕ್ಚುಲಿ. ಹೆನ್ನ ಪ್ಯಾಕೆಟ್ನ ಹಾಕಿದ್ರೆ ಕೂದಲು ಸಾಫ್ಟ್ ಆಗುತ್ತೆ ಅಂತ. ಹೇರ್ ಫಾಲ್ ಆಗುತ್ತೋ ಏನೋ ನಿಜಕ್ಕೂ ಗೊತ್ತಿಲ್ಲ. ನನ್ನ ಫೇಸ್ ನೋಡಿ ಗೈಸ್, ಐಬ್ರೋ ಮಾಡಿಸಿಲ್ಲ, ಏನೂ ಮಾಡ್ಕೊಂಡಿಲ್ಲ ಫೇಸ್ಗೆ. ನಾರ್ಮಲ್ ಒಳ್ಳೆ ಹುಚ್ಚಿ ಥರ ಇದ್ದೀನಿ. ನಿಮಗೂ ಹಂಗೆ ಅನ್ನಿಸ್ತಾ ಇದೆಯಾ? ಶ್ವೇತಕ್ಕ ಹುಚ್ಚಿ ಥರ ನಿಂತಿದ್ದಾಳೆ ಅಂತ ಅನ್ನಿಸ್ತಾ ಇದೆಯಾ? ಒಳ್ಳೆ ಕೂದಲೆಲ್ಲ ಫ್ರೀಸಿ ಆಗಿ ಕೆದ್ರುಕೊಂಡು, ಕೈದು ಮಾರ್ಕ್ ನೋಡಿ, ಮಾರ್ಕ್ ಹೋಗಿಲ್ಲ. ನನ್ನ ನೋಡಿದ್ರೆ ನನಗೆ ಒಂಥರ ಜಿಗುಪ್ಸೆ ಬರ್ತಾಯಿದೆ. ನನ್ನ ಮೇಲೆ ನನಗೇ ಏನಪ್ಪ ಈ ಥರ ಒರಟೊರಟಾಗಿ ಆಗ್ಬಿಟ್ಟಿದ್ದೀನಿ ಅಂತ. ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮೇ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ದಯವಿಟ್ಟು ಯಾರಾದರೂ ಸ್ವಲ್ಪ ಟೈಮ್ ಸಾಲ ಕೊಡ್ತೀರಾ? ಜೋಕ್ಸ್ ಅಪಾರ್ಟ್, ಈ ರೀತಿ ನನ್ನನ್ನು ನೋಡ್ಕೋತಾ ಇದ್ದರೆ ಬೇಜಾರಾಗ್ತಾ ಇದೆ. ತುಂಬ ಹೇರ್ ಎಲ್ಲ ಡ್ರೈ ಅನ್ನಿಸ್ತಾ ಇದೆ. ಸೊ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಮೆಹಂದಿ ಪೌಡರ್ ಹಾಕೊಳ್ಳೋಣ ಅಂತ ಕಲಿಸಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಶೈನಿಂಗ್ ಬಂದರೆ ಸಾಕು, ಸಾಫ್ಟ್ ಆದರೆ ಸಾಕು. ಯಾವುದೋ ಒಂದು ವಿಡಿಯೋನಲ್ಲಿ ನೋಡಿದೆ ಇನ್ಸ್ಟಾದಲ್ಲಿ, ಮೊಸರು ಡಿಕಾಕ್ಷನ್, ಟೀ ಡಿಕಾಕ್ಷನ್, ಹೆನ್ನ ಪ್ಯಾಕೆಟ್. ಇದು ಅಂಗಡಿನಲ್ಲಿ ಸಿಗುತ್ತಲ್ಲ ಹೆನ್ನ. ಸೊ ನೀವು ಯಾವತ್ತಾದರೂ ಅಪ್ಲೈ ಮಾಡಿದ್ರೆ ಮೆಹಂದಿ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಕಲಿಸಿಟ್ಟಿದ್ದೀನಿ. ನಾಳೆ ಅಪ್ಲೈ ಮಾಡ್ತೀನಿ. ಬಟ್ ಆಯಿಲ್ ಅಪ್ಲೈ ಮಾಡಿಲ್ಲ ಇವಾಗ ತಲೆಗೆ. ಸುಸ್ತಾಯಿತು ಗೈಸ್ ಬೆಳಿಗ್ಗೆಯಿಂದ. ಯಪ್ಪ, ಎಷ್ಟೆಲ್ಲ ಕೆಲಸ. ಇನ್ನು ಇಷ್ಟು ಬಟ್ಟೆ ವಾಶ್ಗೆ ಹಾಕಬೇಕು ಗೈಸ್. ಜ್ವರ ಬಂದಂಗೆ ಐತೈತೆ ನನಗೆ. ಏನೇ ಕೆಲಸ ಇರಲಿ ಏನೇ ಇರಲಿ, ಇವ್ರ ಕಾಟ ತಪ್ಪಲ್ಲ ನನಗೆ. ನೋಡಿ, ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದಾನೆ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗುವ. ಬಿಸಿ ಮೈ ಸ್ನಾನ ಮಾಡಿದ್ರೆ ಸ್ವಲ್ಪ ಮೈಯೆಲ್ಲ ಹಗುರ ಆಗುತ್ತೆ. ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೆ ಆಲ್ರೆಡಿ. ಸೊ ನಾಳೆ ಚೂರು ಮೆಹಂದಿ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ಡ್ರೈ ಆಗಿದೆ. ನೀವು ಯಾವತ್ತಾದರೂ ಅಪ್ಲೈ ಮಾಡಿದ್ರಾ? ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಹೇರ್ ಫಾಲ್ ಆಗುತ್ತಾ ಕಮೆಂಟ್ ಮಾಡಿ. ಸ್ವಲ್ಪ ತಲೆ ಬಾಚಿ ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಯಾರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರಲಿಲ್ಲ. ಸೊ ಅವ್ರ ಸ್ಯಾರೀಸ್ ಎಲ್ಲ ಇತ್ತಲ್ಲ, ಇವಾಗ ಕುಂಕುಮ ಕೊಡೋಕ್ಕೆ ಅಂತ ತೆಗಿತಾ ಇದ್ದೀನಿ.
ನೋಡೋಣ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ, ಬಂದರೆ ಕೊಡೋಣ. ಕರೆದವರೆಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ನೋಡೋಣ ಯಾರು ಬರ್ತಾರೆ ಅವ್ರಿಗೆ ಕೊಡ್ತೀನಿ. ಸೊ ಸ್ಯಾರೀಸ್ ಎಲ್ಲ ಇದ್ದಾವೆ, ಅದಕ್ಕೋಸ್ಕರ ತೆಗೆದು ಚೆಕ್ ಮಾಡ್ತಾಯಿದ್ದೆ ಹೊಸ ಹೊಸ ಸ್ಯಾರೀಸ್. ನನ್ನ ಪಾಡ್ ನಾನು ಸ್ಯಾರೀಸ್ ಎಲ್ಲ ಡಿವೈಡ್ ಮಾಡ್ತಾಯಿದ್ದೆ. ಇಲ್ಲಿ ಕ್ಯಾಮ್ರಾದವರು ಬಂದಿದ್ದಾರೆ. ಸೊ ಇವರೇ ನಮ್ಮ ಕ್ಯಾಮ್ರಾನ 2 ಇಯರ್ಸ್ ಬ್ಯಾಕ್ ಫಿಕ್ಸ್ ಮಾಡಿ ಹೋಗಿದ್ದು. ನನ್ನ ಮಗಳು ವೀಡಿಯೋ ಮಾಡಿರೋದು. ಇದೊಂದು ಈ ಪುಸಿ ಕ್ಯಾಟ್ ಇವಾಗ ನಮ್ಮ ಮನೆ ಮಗ ಆಗಿಬಿಟ್ಟಿದೆ. ಸೀದಾ ಒಳಗೆ ಹೋಗುತ್ತೆ, ಸೀದಾ ಈಚೆ ಬರುತ್ತೆ. ನನಗೆ ಗೊತ್ತೇ ಇಲ್ಲ, ಚಾರು ಫೋನ್ ತೊಗೊಂಡು ವೀಡಿಯೋ ಮಾಡ್ಕೊಂಬಂದಿದ್ದಾಳೆ. ಏನಾಗಿದೆ ನಮ್ಮ ಕ್ಯಾಮ್ರಾಗೆ ಏನೋ ಎತ್ತಾ ಅಂದರೆ ಲಾಸ್ಟ್ ಟೈಮ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನನ್ನ ರೆಗ್ಯುಲರಾಗಿ ನೋಡ್ತಾಯಿದ್ರೆ ಯಾರೋ 9 ರಿಂದ 10 ವರ್ಷದ ಹುಡುಗ ನಮ್ಮ ಮೆಟ್ಲು ಹತ್ಕೊಂಡು ಬಂದು ಕ್ಯಾಮ್ರಾ ಎಲ್ಲ ಮುರಿದು ಹಾಳು ಮಾಡೋಗಿದ್ದ. ಅದನ್ನು ಅಷ್ಟು ಈಸಿಯಾಗಿ ಮುರಿಯೋಕ್ಕಾಗಲಿಲ್ಲ ಅವನ ಕೈಲಿ. ಸೊ ಅವಾಗಿಂದ ಅದು ಲೂಸ್ ಕನೆಕ್ಟ್ ಆಗಿ ವಯರೆಲ್ಲ ಶೇಕ್ ಆಗಿ ನಾವು ಅವತ್ತಿಂದ ಅದನ್ನು ರೆಡಿ ಮಾಡಿಸೋ ಗೋಜಿಗೆ ಹೋಗಿರಲಿಲ್ಲ. ಅದೇ ಥರ ಇನ್ಸಿಡೆನ್ಸ್ ರೀಸೆಂಟಾಗಿ ಕೂಡ ನಮ್ಮ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಈ ಸಲ ಏನು ಕ್ಯಾಮ್ರಾನೇನು ಮುರಿದಿಲ್ಲ, ಬಟ್ ಆದರೆ ಈ ಥರ ಮೆಟ್ಲು ಹತ್ಕೊಂಬರೋದು 12 ಗಂಟೆ ರಾತ್ರಿಲಿ. 10 ವರ್ಷ ಹುಡುಗ ಗೈಸ್, ಅದು 9 ರಿಂದ 10 ವರ್ಷ ಹುಡುಗ. ಪ್ರತಿ ಸಲ ಇದೇ ಹೇಳ್ತಿರಲ್ಲ ಸಿಸ್ ಅಂತ ನೀವು ಅನ್ಕೋಬೋದು, ಬಟ್ ನಮ್ಮ ಮನೇಲಿ ನಡೀತಾ ಇರೋದೇ ನಮ್ಮ ಕ್ಯಾಮ್ರಾ ಫೋಟೇಜಿಂದನೇ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಕೂಡ. ಆದರೆ ಯಾರು ಅಂತ ನಮಗೆ ನಿಜವಾಗ್ಲೂ ಅಷ್ಟು ಫೇಸ್ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಗೊತ್ತಾದರೆ ಮಾತ್ರ ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ ಹತ್ರ ಬಿಟ್ಟು ಅವ್ರಿಗೆ 4 ಚಡಿ ಏಟು ಓಡಿಸೋದಂತೂ 102% ನಿಜ, ಸತ್ಯ, ಡ್ಯಾಮ್ ಶೋರ್. ಸೊ ಅವರಿಗೆ ಟೀ ಮಾಡಿಕೊಡೋಣ ಅಂತ ಶುಂಠಿ ಏಲಕ್ಕಿಕಾಯಿ ಎಲ್ಲ ಜಜ್ಜಾಗಿ ಚೆನ್ನಾಗಿ ಟೀ ಕುದಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಮೈ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಟೀ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಮಗೆ ಅರ್ಥ ಆಗಲ್ಲ. ಒಬ್ಬರ ಮನೆ ಬಾಗಿಲಿಗೆ ಹೋಗಲ್ಲ, ಒಬ್ಬರ ವಿಷಯಕ್ಕೆ ಹೋಗಲ್ಲ, ಬಟ್ ಆದರೂ ಈ ರೀತಿ ಇನ್ಸಿಡೆನ್ಸ್ ಪದೇ ನಡೀತಾ ಇದೆ. ಸೊ ಹಾಗಾಗಿ ಈಗ ನಾವು ಕ್ಯಾಮ್ರಾಗೆ ಮೈಕ್ ಫಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಅವ್ರಿಗೆಲ್ಲ ಟೀ ಮಾಡಿಕೊಂಡು ಕೆಳಗಡೆ ತೊಗೊಂಡೋಗಿ ಕೊಡೋಣ ಅಂತ ಬಂದಿದ್ದೀನಿ. 3 ರಿಂದ 4 ಜನ ಕ್ಯಾಮ್ರಾ ಸರ್ವೀಸ್, ಪ್ರತಿಯೊಂದು ಕ್ಯಾಮ್ರಾ, ಎಲ್ಲ ಕ್ಯಾಮ್ರಾಗೂ ಮೈಕ್ ಯಾರು ಬರ್ತಾರೆ ಈಗ ಬಂದಾಗ ಮಾತು. ಈಗ ನಾವೆಲ್ಲ ಮೈಕ್ನ ಮ್ಯೂಟ್ ಮಾಡಿ ಹಾಕ್ಸಿರ್ಲಿಲ್ಲ, ಮೈಕ್ ಹಾಕ್ಸಿರ್ಲಿಲ್ಲ. ಸೊ ಇವಾಗ ಎಲ್ಲ ಕ್ಯಾಮ್ರಾ ಒಳಗಡೆ ಚಿಪ್ ಹಾಕ್ಸಿ ಮೈಕ್ ಎಲ್ಲ ಮಾಡ್ಕೊಂಡು ಗಡಿಯಾರದ ಕೆಳಗಡೆ ಬಾಕ್ಸ್ ಕೀ ಬಂಚ್ ನೇತಾಕ್ತಿವಲ್ಲ ಬಾಕ್ಸ್, ಅದ್ರ ಒಳಗಡೆ ಐತೆ ನೋಡಿ ಕೀ ಬಾಕ್ಸ್ ಒಳಗಡೆ. ಇದು ಬೇಡವಾ, ಕೀ ಬೇಡವಾ? ಬೇಕು ಅಲ್ಲಿ ಇಲ್ಲ ಕಂಟ್ರೋಲಿಂಗ್ ಇರೋದ ಇಲ್ಲ. ಈಚೆಗಡೆ ಲೈಟ್ ಹಾಕಪ್ಪ. ನಿಮ್ಮೆಲ್ಲರಿಗೂ ಗೊತ್ತು, ಇದೇ ಕ್ಯಾಮ್ರಾ ಮೇಲೆ ಎಲ್ಲರೂ ಕಣ್ಣು ಬಿದ್ದಿದೆ. ಸೊ ಅವ್ರು ಅಂದ್ಕೊಂಡಿದ್ದಾರೆ ಇದು ಒಂದು ಕ್ಯಾಮ್ರಾ ಅಂತ. ನಾನು ಓಪನಾಗಿ ಹೇಳ್ತೀನಿ, ನಮ್ಮ ಹತ್ರ 5 ಕ್ಯಾಮ್ರಾ ಇದೆ. ದಮ್ಮಿದ್ರೆ ಯಾರಾದರೂ ಬಂದು ಈಗ ಕ್ಯಾಮ್ರಾ ಟಚ್ ಮಾಡಿ ಕ್ಯಾಮ್ರಾ ಮುರಿದಾಕೋ ಗೋಜಿಗೆ ಹೋಗಿ ದಯವಿಟ್ಟು ಬನ್ನಿ, ಇನ್ನೊಂದ್ಸಲಿ ಅಟೆಂಪ್ಟ್ ಮಾಡಿ ಅಂತಷ್ಟೇ ಕೇಳ್ತಾ ಇದ್ದೀನಿ. ಸೊ ಇವಾಗ ಅದೆಲ್ಲ ಆದಮೇಲೆ ಇವಾಗ ಏನಿದೆ ಮೈನ್ ಸೆಟ್ ಆಫ್ ಬಾಕ್ಸ್ ಅದನ್ನೆಲ್ಲ ನೀಟಾಗಿ ಸರ್ವಿಸ್ ಮಾಡಿ ಅದ್ರ ಒಳಗಡೆನೂ ಎಲ್ಲ ಕೂಡ ಚಿಪ್ ಎಲ್ಲ ಡೌನ್ಲೋಡ್ ಮಾಡಿ. ಅವ್ರು ಹೇಳ್ತಾಯಿದ್ರು, ಮೇಡಮ್ ನೀವು ಕೂತಲ್ಲೇ ನೋಡ್ಕೋಬೋದು, ಫೋನ್ಗೆ ಮಾಡಿಕೊಟ್ಬಿಡ್ತೀನಿ, ಆರಾಮ್ಸೆ ನೋಡ್ಕೊಳ್ಳಿ ಮೇಡಮ್ ಅಂತ. ಅದಕ್ಕೆ ನಾನು ಯಾಕಂದರೆ ಈಗ ನಾನು ಯೂಟ್ಯೂಬ್ ವ್ಲಾಗರ್ ಆಗಿರೋದ್ರಿಂದ ಪ್ರತಿಯೊಂದು ನಾನು ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ನನ್ನ ಹತ್ರ ಇರೋದು 1 TB ಐಫೋನ್. ಸೊ ಅದು ಕೂಡ ಒಂದೊಂದ್ಸಲಿ ಸ್ಟೋರೇಜು ಸಾಕಾಗೋದಿಲ್ಲ. ಆವಾಗಲೇ ಸರ್ಗೊಂದ್ಸಲಿ ಫೋನ್ ಮಾಡಿದ್ದೆ ನಾನು ಮಧ್ಯ. ನೀವು ಅಂದ್ರಲ್ಲ ಬ್ಯಾಟ್ರಿ ಏನೋ ಲೋ ಆಗಿರಬೇಕು ಮೇಡಮ್ ಚೆಕ್ ಮಾಡಿ ಅಂತಂದ್ರಲ್ಲ. ಹಾಂ, ಪ್ಲೇ ಬ್ಯಾಕಲ್ಲಿ ರೆಕಾರ್ಡಿಂಗ್ ಆಗಿರೋದು ಬರುತ್ತೆ, ಅಂದರೆ ಲೈವ್ ಕವರೇಜ್ ಬರಲ್ವಲ್ಲ. ಕ್ಯಾಮ್ರಾ ಪ್ರಾಬ್ಲಮ್ ಅಲ್ಲ ಇದು, ಅದೇ ಹಿಂಗೆ ಸ್ಟಕ್ ಆಗಿ ಬಿಟ್ಟು ಬರುತ್ತಲ್ಲ ಆ ಥರ. HD 2 ಅನ್ಸುತ್ತೆ ಸರ್ ಅದು. HD 3ನಾ? ಬೇಡ ನಮ್ದು ಅದೇನು ವೈರ್ ಪ್ರಾಬ್ಲಮ್ಮಾ ಏನು? ಸ್ವಿಚ್. ಹಾಂ.
ನೀವು ಫೋನ್ಗಂತೂ ಹಾಕೊಂಡ್ರೆ ಇದಕ್ಕೆ ಅವಶ್ಯಕತೆನೇ ಬೇಡ. ಒಂದು ಇಲ್ಲ ಇಲ್ಲ ಎಲ್ಲ ಕೆಳಗಡೆ 3 ಡಾಟ್ ಕೆಳಗಡೆ 3 ಡಾಟ್. ಹಾಂ ನಾನು ರೀಬೂಟು ಮಾಡಿದೆ. ಇಲ್ಲ ಬಿಡಿ, ಅದಕ್ಕೆ ಕನ್ವರ್ಟರ್ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್. ಕ್ಯಾಮ್ರಾದು ಏನೂ ಪ್ರಾಬ್ಲಮ್ ಇಲ್ಲ. ನಾವು ಏನಾರು ಈಗ ರೆಕಾರ್ಡಿಂಗ್ ನೋಡ್ಬೇಕಂದ್ರೆ ಪ್ಲೇ ಬ್ಯಾಕ್ ಹೋಗಿ ರೆಕಾರ್ಡ್ ಆಗಿರುತ್ತಲ್ಲ ಅದನ್ನು ಚೆಕ್ ಮಾಡ್ಕೋಬೇಕು. ಆ ಥರ ಹಿಂಗೆ ಬರ್ತಾ ಇರುತ್ತೆ. ಆಲ್ ಆಫ್ ಎ ಸಡನ್ ಹಿಂಗೆ ಆಫ್ ಆಗಿ ಬ್ಲಿಂಕ್ ಆಗಿ ಮುಂಚೆ ಯಾರು ಬಿಚ್ಚಿಲ್ಲಲ್ಲ ಮೇಡಮ್ ಅದು? ಇಲ್ಲ ಸರ್. ಅವರಿಗೆ ಒಂದ್ಸಲಿ ಫೋನ್ ಮಾಡಿದ್ದೆ, ಏನೋ ಅದ್ರದ್ದು ಶೆಲ್ ಡೌನ್ ಆಗಿರಬೇಕು ಮೇಡಮ್ ಅಂದರು. ಆಮೇಲೆ ಮತ್ತೆ ನಾವೇನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ, ಇವಾಗಲೇ ಫೋನ್ ಮಾಡಿದ್ದಿದ್ದಷ್ಟೇ. ರೀಬೂಟ್ ಮಾಡಿದ್ರು ಹಂಗೆ ಬರ್ತಾಯಿಲ್ಲ. ಇದು ಸ್ವಲ್ಪ ಕಲರ್ ಮಾಡಿದ್ದೀನಿ. 70 ರೂಪಾಯಿ 1 kg. ಈಗ ಎಲ್ಲೋದ್ರ ರೆಡಿ ಮಾಡಿಸ್ಬಿಟ್ಟು ಸವಾಸ ಅಲ್ಲಪ್ಪ. ಇಷ್ಟೆಲ್ಲ ಆಯಿತು ಗೈಸ್. ಬೆಳಗ್ಗೆಯಿಂದ ನಿಜಕ್ಕೂ ತುಂಬ ಸುಸ್ತಾಗಿತ್ತು, ಟಯರ್ಡ್ ಆಗಿತ್ತು. ಈಗ ಇವ್ರ ಜೊತೆ ಓಡಾಡಿ ಮೇಲೆ ಕೆಳಗೆ ಹತ್ತೊಳದೆ ಯಪ್ಪ ಮಲ್ಕೊಂಡ್ರೆ ಸಾಕು ಅಂತ ಫೀಲ್ ಆಗ್ತಿತ್ತು. ಬಟ್ ಇವಾಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಬಂದಿದ್ದು ಬಟ್ಲು ತೊಗೊಳ್ಳೋಣ ಅಂತ. ಸತೀಶ್ ಹೇಳ್ತಿದ್ರು ಪುಟ್ಟದಾದರೂ ತುಂಬ ತಿಕ್ಕಾಗಿ ಗಟ್ಟಿಯಾಗಿರೋದು ತಗೋ, ಗೇಜ್ ಆಗಿರೋದು ತಗೋ ಅಂತ. ಯಾವುದೂ ಕಡಿಮೆ ಇಲ್ಲ ಗೈಸ್, ಎಲ್ಲಾದ್ರ ಬೆಲೆನೂ ಗಗನಕ್ಕೆ ಹೋಗಿದೆ. ಒಂದು ತಾಂಬೂಲ kg ಕಾಯಿ 75 ರೂಪಾಯಿ ಆಗಿದೆ. ಏನು ಪೂಜೆ ಮಾಡೋದು, ಏನು ತಾಂಬೂಲ ಕೊಡೋದು ಅನಿಸುತ್ತೆ. ಬಟ್ ಅವ್ರೇನು ಕೇಳಿಲ್ಲ ನಮಗೆ ಕೊಡಿ ಅಂತ. ನಮ್ಮ ಪ್ರೀತಿ ಅಭಿಮಾನಕ್ಕೆ ನಾವು ಕೊಡ್ತಾ ಇರೋದು. ಇದ್ಯಾವಲ್ಲ ಯಾವತ್ತೂ ಲೆಕ್ಕ ಹಾಕಲ್ಲ ಸತೀಶು. ಕೊಡ್ತಾ ಚೆನ್ನಾಗಿರೋದು ಕೊಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಕೂಡ, ಸತೀಶ್ ಇಂಟೆನ್ಷನ್ ಕೂಡ. ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದನ್ನು ನೋಡಿದ್ರು, ಅದಕ್ಕೆ ನಾನಿಂದ ತುಂಬ ಪುಟ್ಟದಾಯಿತು ರೀ, ಅದು ಬೇಡ, ಅದಕ್ಕಿಂತ ಒಂಚೂರು ದೊಡ್ಡ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅದು kgಗೆ 4 ಬಂದಿದ್ದು. 1 kg 280 ಅಂತೆ. ಸೊ 4 ಬರುತ್ತೆ, ಅದು ಬೇಡ. ಹೀಗೆ ಇಬ್ಬರು ಮಾತಾಡಿಕೊಂಡು ಅದು ಬೇಡ, ಇದು ತಗೋ, ಇದು ಬೇಡ, ಅದು ತಗೋ. ನಾನು ಇಷ್ಟಪಟ್ಟಿದ್ದು ಒಂದೊಂದ್ಸಲಿ ಸತೀಶ್ ಇಷ್ಟಪಡ್ತಾ ಇಲ್ಲ, ಸತೀಶ್ ಇಷ್ಟಪಟ್ಟಿದ್ದು kgಗೆ ಕಡಿಮೆ ಬರುತ್ತೆ. ಹಿಂಗೆ ನಡೀತಾ ಇತ್ತು ಕಾನ್ವರ್ಸೇಷನ್. ಫೈನಲಿ ಒಂದು ಬೌಲ್ನ ಸೆಲೆಕ್ಟ್ ಮಾಡಿ 4.5 kg ಅಷ್ಟು ತೊಗೊಂಡು ಒಂದು 80 ಪೀಸ್ ಲೇಡೀಸ್ಗೆ, ಜೆಂಟ್ಸ್ಗೆಲ್ಲ ತಾಂಬೂಲ ಕಾಯಿ ಕೊಡೋಣ ಅಂತ ಅಂದ್ಕೊಂಡು ಈಗ ಅದನ್ನೆಲ್ಲ ತೊಗೊಂಡು ಈಗ ಬ್ಲೌಸ್ ಪೀಸ್ ತೊಗೊಳ್ಳೋಣ ಒಂದು 85 ಪೀಸ್. ಸಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಹಿಂಗೆ ಗಿಫ್ಟಿಂಗ್ ಕೊಡ್ತಾನೆ ಇರ್ತೀನಿ, ನಿಮ್ಮೆಲ್ರಿಗೂ ಗೊತ್ತು. ಸೊ ಈಗ ಬಂದ್ವಿ. ರೆಗ್ಯುಲರಾಗಿ ನಾವು ಇಲ್ಲೇ ತೊಗೊಳ್ಳೋದು. ಇದು ಯಾವ ರೋಡು ಅಂದರೆ ಐ ಥಿಂಕ್ ಅಶೋಕ ರೋಡ್ ಬ್ಯಾಕ್ ಸೈಡ್ ಅಂತ ಅನ್ಕೋತೀನಿ. ಪಾತ್ರೆ ಅಂಗಡಿಗಳಿದೆಯಲ್ಲ ಆ ರೋಡು, ಅಲ್ಲೇ ನಾವು ಯಾವಾಗಲೂ ತೊಗೊಳ್ಳೋದು. ಸೊ ಮೈಸೂರಲ್ಲಿರೋರಿಗೆ ಖಂಡಿತ ಗೊತ್ತಿರುತ್ತೆ. ಸೊ ಇವಾಗ ಆ ಥರದ್ದು ತೋರಿಸ್ತಾಯಿದ್ರು. ಕೊಡ್ತಾ ಚೆನ್ನಾಗಿರೋದು ಕೊಡಬೇಕು, ಅವ್ರಿಗೆ ಯೂಸ್ ಆಗೋಂಥದ್ದು ಕೊಡಬೇಕು ಗೈಸ್. 70 ಸೆಂಟಿಮೀಟರ್ 80 ಸೆಂಟಿಮೀಟರ್ ಅದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. 1 ಮೀಟರ್ದೇ ಕಾಟನ್ ಸಿಲ್ಕಲ್ಲಿ ಬರುತ್ತಲ್ಲ ಇವಾಗೆಲ್ಲ, ಆ ಥರದ್ದು ತೊಗೊಂಬಿಡೋಣ ಅಂತ ಹೇಳಿ ಒಂದು 100 ಪೀಸ್ ತೊಗೊಂಡೆ. ಇದ್ದರೆ ಮಿಕ್ಕಿದ್ರೆ ಮನೇಲಿ ಆಗುತ್ತೆ. ಈಗ ನಮ್ಮ ಕ್ಲೀನರ್ಸ್ ಕೂಡ ಬರ್ತಾರೆ, ಅವ್ರಿಗೂ ಕೂಡ. ಇದು ರಾ ಸಿಲ್ಕ್, ಅದು ನನಗೆ ಇಷ್ಟ ಆಗಲಿಲ್ಲ ಅಷ್ಟು ಫಸ್ಟಿಗೆ. ಅದು ನನಗೆ ಇಷ್ಟನೇ ಆಗಲಿಲ್ಲ, ಅದು ತೋರಿಸಲೇಬೇಡಿ ಅಂತ ಹೇಳ್ಬಿಟ್ಟೆ. ಆಮೇಲೆ ಅದನ್ನು ಕೊಟ್ಟರು. ಅದು ಎಲ್ಲನೂ ರೇಟ್ ಜಾಸ್ತಿ ಇವಾಗ. ಸೊ ಅದ್ರ ಬದಲು ಇದು ಚೆನ್ನಾಗಿತ್ತು ಅನಿಸ್ತು ನನಗೆ. ಕಲರ್ ಕೂಡ ಇದೆ. ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಇದೇ ತೊಗೊಳ್ಳೋಣ ಅಂತ ಹೇಳಿ 100 ಪೀಸ್ ತೊಗೊಂಡ್ವಿ. ಒಂದು ಬಂಡಲಲ್ಲಿ ಐ ಥಿಂಕ್ 25 ಏನೋ ಇರುತ್ತೆ ಆ ಥರದ್ದು, 20ನೋ 25 ಇರುತ್ತೆ ಆ ಥರದ್ದು 5 ಬಂಡಲ್ ತೊಗೊಂಡ್ವಿ. ಸೊ ಅದೆಲ್ಲ ತೊಗೊಂಡು ನಮ್ಮ ಅಡುಗೆ ಹುಡುಗರಿಗೆ ಸ್ವಲ್ಪ ಪಂಚೆಗಳು ಬೇಕಿತ್ತು. ಇದು ಅಂಟಿಸ್ಕೊಳ್ಳೋದ ಮಾಮೂಲಿ ಕಟ್ಕೊಳ್ಳೋದ? ಹಸಿರು ತಗೋ. ಮೇಲೆ ಶಲ್ಯ ಇದೆಯಾ? ಬೇರೆ ಇದು ಬಂಡಲ್ ಕೊಡಿ, ಹಸಿರು ಕಲರ್. ಎಷ್ಟಿದು ಒಂದು ಬಂಡಲ್ಲು? ಅದು 500. ಚಿಕ್ಕದ ಅದು? ಯಾವ ಸೈಜ್ ಬೇಕು ಸಿಗುತ್ತೆ. ಎಷ್ಟು ಡಜನ್ ಇರುತ್ತೆ ಅದರಲ್ಲಿ? 8 ಡಜನ್ ಇರ್ತದೆ. 9 ಡಜನ್ ಆ ಥರದ್ದು ಕೊಡಿ. 25 ಆಗ್ತದೆ.
ದೊಡ್ಡದು ಬರ್ತೈತಲ್ಲ, ದೊಡ್ಡ ಬಂಡಲ್ ಇಲ್ವಾ ಆ ಥರದ್ರಲ್ಲಿ? ಆ ಥರದ್ರಲ್ಲಿ ಇನ್ನ ದೊಡ್ಡದೈತಲ್ಲ. ಹಾ, ಕೊಡಿ ಅದು. ಕಡಿಮೆ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಅರಸು ರೋಡಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರೆ. ನನ್ನೆಲ್ಲ ನಡ್ಕೊಂಡು ಅಂಬೋ ಅಂದ್ಕೊಂಡು ರೋಡ್ ಫುಲ್ಲು ಸಂದಿಗುಂದಿ ಬಿತ್ಕೊಂಡು ಒದ್ದಾಡ್ಕೊಂಡು ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಹಸ್ಬೆಂಡ್ಸು ಹಿಂಗೇನಾ? ಕಮೆಂಟ್ ಮಾಡಿ. ಆಗ್ತಾಯಿಲ್ಲ, ನನಗೆ ಫುಲ್ಲು ಸುಸ್ತಾಗ್ತಾಯಿದೆ. ಅಂಬೋ ಅಂದ್ಕೊಂಡು ಬಳೆ ತಗೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ಅಯ್ಯೋ ಹಣೆ ಬರ, ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರೆ ಪಾಯಿ. ಈ ಅರಸು ರೋಡಲ್ಲಿ ಹುಡುಕ್ತಕ್ಕೆ ಎಲ್ಲೋದ್ರು ಏನು ಎತ್ತ ಅಂತ. ನಾನು ಸತೀಶ್ನ ಹುಡ್ಕೊಂಡು ಅರಸು ರೋಡ್ ಗಲ್ಲಿ ಸುತ್ತಕೊಂಡು ಮುಂದೆ ಬಂದೆ. ಅವರು ವಿಕಾಸ್ಗೆ ಒಂದು ಬೇಕಿತ್ತು ಪಂಚೆ, ಪಪ್ಪ ನಂಗೊಂದು ಪಂಚೆ ಕೊಡಿಸು ಪಪ್ಪ ಅಂತ ಕೇಳ್ತಾ ಇದ್ದ. ಆಮೇಲೆ ಸತೀಶ್ಗೂ ಒಂದು ಪಂಚೆ ಬೇಕಿತ್ತು. ಹಾಗಾಗಿ ನೋಡೋಣ ಅಂತ ಬಂದ್ವಿ. ನಾವು ಫಸ್ಟು ಬಂದಿದ್ದು ರಾಮರಾಜ್ಗೆ. ಬಟನ್ಸ್ ಚಾರ್ಲಿ ಶೋರೂಮ್ ಪಕ್ಕ ಇದೆ ಬಟನ್ಸ್ ಅಂತ. ಯಾವಾಗಲೂ ನಾವು ಇಲ್ಲೇ ತೊಗೊಳ್ಳೋದು ಸತೀಶ್ಗೆ ಮತ್ತು ವಿಕಾಸ್ಗೆ. ಸೊ ಬಂದ ತಕ್ಷಣ ನೋಡಿದೆ, ಸತೀಶ್ಗೊಂದು ಇಷ್ಟ ಆಯಿತು. ಸತೀಶ್ಗೆ ಮತ್ತು ಒಂದು ಶಲ್ಯ, ಒಂದು ಪಂಚನ ಇಮಿಡಿಯೇಟಾಗಿ ತೊಗೊಂಬಿಟ್ಟೆ. ಬಟ್ ವಿಕಾಸ್ಗೆ ಸಿಗಲಿಲ್ಲ. ಅವನಿಗೆ ಅರಸು ರೋಡ್ಗೆ ಹೋಗಬೇಕು, ಯಾಕಂದರೆ ಮಕ್ಕಳದೆಲ್ಲ ಅಲ್ಲೇ ಸಿಗೋದು. ಮಕ್ಕಳು ಬೆಳೆಯೋ ಮಕ್ಕಳಿಗೆ ಏನೇ ಇದ್ದರೂ ಒಂದು ಸೈಜು ದೊಡ್ಡದೇ ತೊಗೋಬೇಕು. ಅವನಿಗೀಗ 13 ವರ್ಷ 14 ವರ್ಷ ಇದ್ದರೆ 15 ವರ್ಷದ್ದೇ ತೊಗೋಬೇಕು ಅವನಿಗೆ. ಯಾಕಂದರೆ ಮುಂದಿನ ವರ್ಷ ಆಗಬೇಕು ಅಂದರೆ, ಇಲ್ಲಾಂದರೆ ಯೂಸ್ ಆ್ಯಂಡ್ ಥ್ರೋ ಥರ ಆಗಿಬಿಡುತ್ತೆ. ಸೊ ಫೈನಲ್ ಬಂದ್ವಿ. ಕೇಳಿದೆ ಇದೆಯಾ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಮೇಡಮ್ 2nd ಫ್ಲೋರ್ ಅಂತ ಹೇಳಿಬಿಟ್ರು. ನಾನಂತ ಪೆದ್ದಿ ನೋಡಿ, ಲಿಫ್ಟ್ ಇತ್ತು, ಲಿಫ್ಟಲ್ಲಿ ಹೋಗೋದು ಬಿಟ್ಬಿಟ್ಟು ಅಂಬೋ ಅಂದ್ಕೊಂಡು ಸುಸ್ತಾಗಿದ್ದೀನಿ ಮೊದಲೇ. ಈಗ 2nd ಫ್ಲೋರ್ ತನಕ ನಡ್ಕೊಂಡು ಹೋಗ್ತಾಯಿದ್ದೀನಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ನ? ಒಂದೊಂದ್ಸಲಿ ಅಂತ ಯಪ್ಪ ಸಿಟ್ಟು ಬಂದು ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸೇ ಬಂದಿತ್ತು, ಯಾಕಂದರೆ ಈಗ ಮದುವೆ ಸೀಸನ್. ಸೊ ಹಾಗಾಗಿ 15 ವರ್ಷಕ್ಕೆ ಕಾಟನಲ್ಲೇ ಕೊಡಿ, ಅಂಟಿಸ್ಕೊಳ್ಳೋದು ಕೊಡಿ. ಎಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಂಡು, ನನಗೆ ಅಲ್ಲೊಂದು ತುಂಬ ಇಷ್ಟ ಆಗಿತ್ತು ಆ ಶರ್ಟ್ ಪಂಚೆ. ಸತೀಶ್ಗೆ ತಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ, ಅವರಂತೂ ಅಯ್ಯೋ ಬೇಡ ಬಾರಮ್ಮ ಅಂತ ಹೇಳ್ತಾಯಿದ್ರು. ಸೊ ಫೈನಲಿ ಈಗ ಸರಸ್ವತಿಪುರಮಲ್ಲಿ ಇರೋವಂಥ ಚುರುಮುರಿ ಸ್ಟಾಲ್ಗೆ ಬಂದಿದ್ದೀವಿ. ಸುಮಾರು ಜನ ಈ ಚುರುಮುರಿ ಸ್ಟಾಲ್ ಬಗ್ಗೆ ಹೇಳ್ತಾರೆ, ಸಿಸ್ ನಾವು ಅಲ್ಲೇ ಚುರುಮುರಿ ತಿನ್ನೋದು ಅಂತ. ಎಸ್ ಅಫ್ಕೋರ್ಸ್, ಇವರು ಸತೀಶ್ ಫ್ರೆಂಡ್, ನಾವು ಕೂಡ ಅಲ್ಲೇ ತಿನ್ನೋದು. ನಮ್ಮ ಗಾಡೀಲಿ ಎಷ್ಟೆಲ್ಲ ಐಟಮ್ಸ್ ತುಂಬ್ಕೊಂಡು ಬಂದಿದ್ದೀವಿ ತೋರಿಸ್ತಾ ಇದ್ದೀನಿ. ಸತೀಶು ಮಾವಿನಕಾಯಿ ಚುರುಮುರಿ ತೊಗೊಂಡ್ರು. ಸೊ ಅವ್ರು ತಿನ್ನೋದಲ್ಲದೆ ನನಗೂ ಕೂಡ ಟೇಸ್ಟ್ ಕೊಟ್ಬಿಟ್ರು. ತುಂಬ ಹೊಟ್ಟೆ ಹಶ್ವಾಗಿ ಕ್ರೇವಿಂಗ್ ಆಗೋಯ್ತು, ಬೇಕು ಅಂತ ತಿನ್ನಬೇಕು ಅನ್ನೋ ಥರ. ಕೊಟ್ಟಿದ್ದು 2 ಬೈಟು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡ್ತಾರೆ. ಸುಮಾರು ಜನ ನಮ್ಮದು ಅದೇ ಫೇವ್ರೆಟ್ ಸ್ಪಾಟ್ ಅಂತ ಕಮೆಂಟ್ ಮಾಡ್ತಾರೆ. ಎಸ್ ಅಫ್ಕೋರ್ಸ್, ನಮ್ಮದು ಅದೇ ಫೇವ್ರೆಟ್ ಸ್ಪಾಟ್. ನಾವು ಹೊರಗಡೆ ತಿಂತೀವಿ ಅಂದರೆ ಚುರುಮುರಿ, ತರಕಾರಿ ಸಲಾಡ್ ಇಷ್ಟೇ. ಅವರು ನನಗೆ ತಗೊಳ್ಳಿ ಅಕ್ಕ ಅಂತ ಅಂದ್ಬಿಟ್ಟು ಒಂದು ಹಾಲ್ಕೋವಾ ಪೀಸ್ ಕೂಡ ಕೊಟ್ಟರು. ಯಾರೆಲ್ಲ 90s ಕಿಡ್ಸ್ ಇದ್ದೀರಾ ನನ್ನ ವಿಡಿಯೋಸ್ ನೋಡೋರು ಕಮೆಂಟಲ್ಲಿ ಹೇಳಿ, ಹಾಲ್ಕೋವಾ ನಿಮ್ಗೆಲ್ರಿಗೂ ಗೊತ್ತಾ ಅಂತ. ನನಗಂತೂ 4 ಆಣಿ 8 ಆಣಿ ಸಿಕ್ಕಿದ್ರೆ ನಾನು ತೊಗೊಂಡು ತಿಂತಿದ್ದೆ ಈ ಹಾಲ್ಕೋವಾ. ಸುಮಾರು ವರ್ಷ ಆದಮೇಲೆ ತಿಂದಿದ್ದು ನಿಜಕ್ಕೂ ಖುಷಿ ಆಯಿತು. ನಾನು ಬರೋದನ್ನೇ ನನ್ನ ಮಕ್ಕಳು ಕಾಯ್ತಾಯಿದ್ರು ಪಾಪ, ಚುರುಮುರಿ ತಂದ ಮಮ್ಮಿ ಅಂತ. ಸೊ ನಾನು ಬಂದು ಕೈಕಾಲು ಮುಖ ತೊಳ್ಕೊಂಡು ಸೊ ಇವಾಗ ಬೌಲ್ಗೆಲ್ಲ ಚುರುಮುರಿ ಕಲಸಿ 9:30 ಆಗೇ ಹೋಯ್ತು ಮನೆಗೆ ಬರೋಷ್ಟರಲ್ಲಿ. ಸೊ ನಾನು ಕೂಡ ತಿಂತಾಯಿದ್ದೀನಿ, ಮಕ್ಳಿಗೂ ಕೂಡ ಹಾಕ್ಕೊಟ್ಟು ನಾನು ಕೂಡ ತಿಂದೆ. ಚುರುಮುರಿಗಿಂತ ನನಗೆ ತರಕಾರಿ ಸಲಾಡ್ ತುಂಬ ಇಷ್ಟ, ಹೆಸರು ಕಾಳೆಲ್ಲ ಹಾಕಿ ಮಾಡಿ ಕೊಡ್ತಾರೆ. ಸೊ ಇದಾಗಿತ್ತು ಗೈಸ್ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರೀತಿ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್, ಲವ್ ಯು, ಟೇಕ್ ಕೇರ್, ಬ್ಲೆಸ್ ಮೀ.